ಬಿಟ್ಟು ಅಂದರೆ ಅರಳಿ ಆಮೇಲೆ ಕಾಯಿ ಆಗುತ್ತೆ. ಹೇಳ್ದಂತ ಹೇಳು. ಬನಾನಾ ಈಸ್ ಏನು ವಿಚ್ ಕಂಟ್ರಿ ಇಸ್ ಫಿಜಾಪುರ್. ಫ್ರೆಂಡ್ಸ್, ನಾನು ಇವಾಗ ಹೊರಟೆ ವರ್ಕಿಗೆ. ನಾನು ಗಂಗು ಎಲ್ಲಿದೆಯೋ ಜೀವನ, ಸೊ 3 ಜನನೂ ಹೊರಟಿದ್ದೀವಿ. ಸೊ ಬ್ರೇಕ್ಫಾಸ್ಟ್ ಅವರು ಮಾಡಿಕೊಂಡ್ರು, ನಾನು ಮಿಲ್ಕ್ ಶೇಕ್ ಮಾಡಿಕೊಂಡು ಹೋಗ್ತಾನೆ ಆನ್ ದ ವೇ ಕುಟ್ಕೊಳ್ಳೋಣ ಅಂತ ಹೊರಟಿದ್ದೀನಿ. ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ದಿವ್ಯಾಸ್ ಯೂಟ್ಯೂಬ್ ಚಾನಲ್. ಹೇಗಿದ್ರೆ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತಿದ್ದೀನಿ. ನಾನು ಈಗ ವ್ಲಾಗ್ನ ಸ್ಟಾರ್ಟ್ ಮಾಡ್ತಿದ್ದೀನಿ. ನಾನು ಔಟ್ಸೈಡ್ ಹೋಗೋಂಥ ವ್ಲಾಗ್ನ ನಾನು ಇವತ್ತು ಕಂಟಿನ್ಯೂ ಮಾಡ್ತಿದ್ದೀನಿ. ನಾನು ಬೆಳಗ್ಗೆ ಎದ್ದು ಎಲ್ಲ ಕೆಲಸ ಮುಗಿಸ್ಕೊಂಡು ಸ್ನಾನ ಗಿನ ಮಾಡಿಕೊಂಡು ವರ್ಕೌಟ್ ಮುಗಿಸ್ಕೊಂಡು ನಾನು ಹೊರಟಿದ್ದೀನಿ. ಹೋಗ್ತಾ ಆನ್ ದ ವೇಲಿ ಹಾಗೆ ನಾನು ಮಾಡ್ಕೊಂಡಂಥ ಶೇಕ್ನು ಕುಡ್ಕೊಂಡು ಹಾಗೆ ನಾನು ವರ್ಕ್ಗೆ ಹೊರಟಿದ್ದೀನಿ. ಸೊ ನಾವು 3 ಜನನೂ ಹೋಗ್ತಿದ್ದೀವಿ. ಸೊ ಇವಾಗ ಆಲ್ರೆಡಿ ನಾನು ಹತ್ತತ್ರ ನೈಸ್ ರೋಡ್ ಹತ್ರ ಇದ್ದೀನಿ. ಸೊ ನೈಸ್ ರೋಡ್ ಟೋಲ್ ಇದು. ಸೊ ಟೋಲ್ ಎಂಟ್ರೆನ್ಸ್ ಆಗಿ ಮತ್ತೆ ಎಕ್ಸಿಟ್ ಆದಮೇಲೆ ನೆಕ್ಸ್ಟ್ ಸಿಗುವಂಥ ಟೋಲ್ ಬಂದು ನಮಗೆ ಆಬ್ವಿಯಸ್ಲಿ ನಾನು ಮಡಿಕೇರಿಗೆ ಹೋಗ್ತಾ ಇರೋದ್ರಿಂದ ಮೈಸೂರು ಟೋಲ್ ಇದು ನೆಕ್ಸ್ಟ್ ಬರುವಂಥದ್ದು. ಇದು ಮೈಸೂರು ರೋಡ್ ಟೋಲು. ಸೊ ಇಲ್ಲಿ ಎಂಟ್ರಿ ಆದರೆ ಇವಾಗ ಮೈಸೂರು ರೋಡ್ ತುಂಬ ರೆಸ್ಟ್ರಿಕ್ಷನ್ಸ್ ಆಗಿಬಿಟ್ಟಿದೆ. ಯಾರಾದರೂ ಆ ಕಡೆ ಸೈಡ್ ಹೋಗ್ತಾ ಇದ್ದರೆ ಈ ವ್ಲಾಗ್ನ ಕೇಳಿಸ್ಕೊಂಡವರು ದಯಮಾಡಿ ಇಬ್ಬರು ಅಂದರೆ ಪ್ಯಾಸೆಂಜರ್ ಏನು ಕೋ ಪ್ಯಾಸೆಂಜರ್ಸ್ ಇರ್ತಾರಲ್ಲ, ಡ್ರೈವರ್ ಅಲ್ದಿರ ಕೋ ಪ್ಯಾಸೆಂಜರ್ ಯಾರು ಕೂತಿರ್ತಾರೋ ಅವರಿಬ್ಬರು ಸೀಟ್ ಬೆಲ್ಟ್ ಹಾಕಬೇಕು. ಇಟ್ ಇಸ್ ಅ ಕಂಪಲ್ಸರಿ. ಆ್ಯಂಡ್ ಆಲ್ಸೋ ಸೇಫ್ಟಿ ಮೆಷರ್ಮೆಂಟಲ್ಲಿ ಕೂಡ ಅದು ಕೂಡ ತುಂಬ ಒಳ್ಳೆಯದು. ಸೊ ಟೇಕ್ ಕೇರ್. ಹೋಗ್ತಾ ಏನೇ ಕೆಲಸ ಆಗಿದ್ರೂ ಪರವಾಗಿಲ್ಲ, ಬಟ್ ನಾವಂತೂ ಸ್ವಲ್ಪ ಎಂಜಾಯ್ ಮಾಡಿಕೊಂಡೇ ಕೆಲಸ ಮಾಡ್ತೀವಿ. ಸೊ ಎಲ್ಲರೂ ಹಾಗೆ ಅಂತ ಅಂದ್ಕೊಂಡಿದ್ದೀನಿ. ನಾನು ಹೋಗ್ತಾ ಅಂದವಿ ಯಾಕೆ ಮಂಕ ಕೂತ್ಕೊಂಡು ಕೆಲಸ ಮಾಡ್ತಿದ್ದೀವಿ ಅಂತ ಫೀಲ್ ಮಾಡ್ಕೊಂಡವೇಲಿ ಈ ಐಸ್ ಆ್ಯಪಲ್ ಅಂದರೆ ತಾಟಿನಿಂಗ್ ಅಂತ ನಾವು ಏನು ಹೇಳ್ತೀವಲ್ವಾ, ಅದು ಜೀವನ ನೋಡ್ದ ಬೇಕಾ ಅಂತ ಕೇಳ್ದ. ನಾನು ಬೇಕು ಅಂತ ಹೇಳಿದ್ದಕ್ಕೆ ಸ್ವಲ್ಪ ಮುಂದೆನೇ ಹೋಗ್ಬಿಟ್ಟಿದ್ದ. ಮತ್ತೆ ಯೂಟರ್ನ್ ಮಾಡ್ಕೊಂಡು ಬಂದು ಇದನ್ನು 3 ಜನ ತಿಂದ್ಕೊಂಡು ಹಾಗೆ ಮತ್ತೆ ಹಾಗೆ ಜರ್ನಿನ ಕಂಟಿನ್ಯೂ ಮಾಡಿದ್ವಿ. ಫ್ರೆಂಡ್ಸ್, ನಾವು ಇವಾಗ ಬೆಂಗಳೂರು ಬಿಟ್ಟು ಮೈಸೂರು ಬಿಟ್ಟು ಹುಣಸೂರು ಬಿಟ್ಟು ಪಿರಿಯಾಪಟ್ಟಣ ಹತ್ರ ಇದ್ದೀವಿ. ಪಿರಿಯಾಪಟ್ಟಣ ಆದಮೇಲೆ ಇನ್ನು ಏನಾಯಿತು ಪಿರಿಯಾಪಟ್ಟಣ ಹತ್ರ ಇದ್ದೀವಿ. ಸೊ ಇನ್ನೊಂದು ಸ್ವಲ್ಪ ದೂರ ಹೋದರೆ ಮಡಿಕೇರಿ ರೀಚ್ ಆಗ್ತೀವಿ. ಇನ್ನು ಒಂದು 96 ಕಿಲೋಮೀಟರ್ಸ್ ಇದೆ. ಸೊ ಸೈಟಿಗೆ ಹೋಗೋಕ್ಕೆ ಈಗ ಒಂದು 200 ಕಿಲೋಮೀಟರ್ ಕ್ರಾಸ್ ಮಾಡ್ಕೊಂಡು ಬಂದರೆ ಇನ್ನೊಂದು ಸ್ವಲ್ಪ ದೂರ ಅಂತಾನೆ ಕಣೋ ಅರ್ಥ. ಅದೆಲ್ಲ ಇಲ್ಲ, ಇನ್ನು 90 ಕಿಲೋಮೀಟರ್ ಐತೆ. ಎಲ್ಲ ಐತೋ 90 ಇಲ್ಲ, ಏನು 30, 40, 30, 35 ಐತೆ ಅಷ್ಟೇ. ಇಲ್ಲ ಕಣ ಅಷ್ಟೇ. 95 ಇನ್ನ 97 ಕಿಲೋಮೀಟರ್ ಇದೆ. ಎಲ್ಲಿಗೆ? ಸೈಟಿಗೆ, ಮಡಿಕೇರಿಗೆ ನಾನು ಹೇಳ್ತೇನೆ. ಅಂದರೆ ನಾವು ಇವಾಗ ಒಂದು 150 ಕಿಲೋಮೀಟರ್ ಇಲ್ಲ 100 ಕಿಲೋಮೀಟರ್ ಬಂದಿಲ್ವಾ? In 400 meters, turn left onto Sindapur Road. ಮಡಿಕೇರಿಗೆ. ಸೊ ಅದರಲ್ಲಿ ಒಂದು 100 ಕಿಲೋಮೀಟರ್ ಬಂದಿದ್ದೀವಿ. ಸೊ ಪಿರಿಯಾಪಟ್ಟಣಕ್ಕೆ ಒಂದು 100 ಕಿಲೋಮೀಟರ್ ಆಗ್ಬೋದು. ಇನ್ನೊಂದು 50 ಕಿಲೋಮೀಟರ್ ಮಡಿಕೇರಿಗಿದೆ. ಬಟ್ ನಾವು ಹೋಗುವಂಥ ಸೈಟಿಗೆ ಇನ್ನೊಂದು 30 to 35 ಕಿಲೋಮೀಟರ್ಸ್ ಹತ್ರ ಇದೆ. Turn left onto Sindapur Road. ಗಂಗು, ನಿಂಗೆ ಎಷ್ಟು ಸರಿ ಹೇಳ್ತಿದ್ದೀನಿ ನಮ್ಮನ್ನು ಎಂಟರ್ಟೈನ್ ಮಾಡು ಅಂತ. ನಮ್ಮನ್ನು ಎಂಟರ್ಟೈನ್ಮೆಂಟ್ ಮಾಡು. ಎಲ್ಲ ನಮ್ಮನ್ನ ಎಂಟರ್ಟೈನ್ ಮಾಡು ಅಂತ ಹೇಳ. ನಮ್ಮನ್ನ ಎಂಟರ್ಟೈನ್ ಮಾಡು ಫಸ್ಟ್ ನೀನು. ನಮ್ಮನ್ನ ಎಂಟರ್ಟೈನ್ಮೆಂಟ್ ಮಾಡು. In 500 meters, turn right. ನೋಡಿ ಹಿಂಗೆ ಇವ್ರನ್ನೆಲ್ಲ ಅದು ಹೆಂಗೆ ಟಾಲರೇಟ್ ಮಾಡೋದು ಇವನ್ನ ಗೊತ್ತಿಲ್ಲ ನನಗೆ. ಇವನ್ನಂತೂ ಟಾಲರೇಟ್ ಮಾಡೋದಿದೆಯಲ್ಲ, ಸಿಕ್ಕಾಬಡೆ ದೊಡ್ಡದು ಅಂದರೆ ಸಿಕ್ಕಾಬಡೆ ದೊಡ್ಡದು. Take the next right. ಕಣ
ನೀನ್ ಏನು ಮಾಡಲ್ಲ ಹೇಳು. ಏನು ಎಲ್ಲ ಮಾಡ್ಬಿಟ್ಟು ಎಲ್ಲ ಮಾಡಿರ್ತಾನೆ. ನಾನೇನ್ ಮಾಡಿದೆ? ಏನ್ ಮಾಡಿದೆ? ಸೀರಿಯಸ್ಲಿ ಎಷ್ಟು ಇನ್ನೋಸೆಂಟ್ ತರ ಇದ್ ಮಾಡ್ತಾನೆ ಗೊತ್ತಾ? ನೋಡು, ದೊಡ್ಡ ಕಳ್ಳ ಇದ್ದಂಗ ಅವನೇ. ಫ್ರಾಡ್ ಇದ್ದಂಗ ಅವನೇ. ಗಂಗು ಒಪ್ಕೊಳ್ಳಲ್ಲ, ನೀನ್ ನೋಡಷ್ಟು ಇನ್ನೋಸೆಂಟ್ ಇದೆಯೇನು? ನಂಗೆ ಹೋಯ್ತಾನ. ಯಾವ ಆಂಗಲ್ ಅಲ್ಲಿ ಯಾವ ನನ್ ಮಗ ಹೇಳಿದ್ದು ನೀನು ಅಷ್ಟು ಇನ್ನೋಸೆಂಟ್ ಇದೆಯಾ ಅಂತ? Continue for 22 kilometers. ಅಲ್ಬಿಡೋ ಈ ಅಂತ ಸಾಯಿ ಕುಮಾರ್ ಯಾರು ಅಂತಾನಲ್ಲ ಸಾಂಗ್ಲಿ ಮೂವಿ. ಯಾವ ಮೂವಿ ಅಂತ? ಅವನು ಯಾರು? ಸಾಂಗ್ಲಿ ಅನ್ನೋ ಮೂವಿಲಿ ಇರೋದು ಯಾರು? ಸಾಯಿ ಕುಮಾರ್. ಏಯ್, ಸಾಂಗ್ಲಿ ಅನ್ನೋ ಮೂವಿಲಿ ಇರೋದು ಶಂಕರ್ ಕಣೋ. ಇನ್ನೊಂದು ಯಾವ್ದೋ ಐತಲ್ರಿ ಸಾಯಿ ಕುಮಾರ್. ಅಗ್ನಿ ಕಣೋ ಅದು. ಅಗ್ನಿ IPS. ಅಯ್ಯೋ ದುರ್ವಿಧಿಯೇ. ನಿಮ್ಮ ಅಪ್ಪನ ಹೆಸರಲ್ಲ? ಅಲ್ಲ, ನಿಮ್ಮ ಅಮ್ಮನ ಹೆಸರಲ್ಲ? ನಮ್ಮಮ್ಮನ ಹೆಸರು ಹೇಳಿ. ರುದ್ರವ ಎಂತ ಮಕ್ಳಿಗೆ ಜನ್ಮ ಕೊಟ್ಟವ ಗೊತ್ತಲ್ಲ ಇವರು. ಲದ್ದಿ ಆನೆ ಲದ್ದಿ ಇದ್ದಂಗ. ಹೋಲಿ ಹಬ್ಬನ ಹೆಂಗ್ ಆಡಿದ್ರಿ ಅಂತ ಕೇಳ್ದೆ. ಒಳ್ಳೆ ಒಂದು ಎಕ್ಸ್ಪೀರಿಯನ್ಸ್ ಆಯಿತು, ಚೆನ್ನಾಗಿತ್ತು. ಫ್ರೆಂಡ್ಸ್ ಜೊತೆ ಹೋಳಿ ಹಬ್ಬ ಆಡಿದ್ದು ಚೆನ್ನಾಗಿ ಅನ್ನಿಸ್ತು. ತುಂಬ ಚೆನ್ನಾಗಿ ಅನ್ನಿಸ್ತು. ಯಾವ್ಯಾವ ಫ್ರೆಂಡ್ಸು ಎಲ್ಲೆಲ್ಲಿಗೆ ಮೊಟ್ಟೆ ಹೊಡೆದ್ರು? ನಾನು ಹೇಳೇ ಇಲ್ವೇನ? ಹೇಳ್ದಲ್ಲೇ ನಮ್ಗೆ ಹೆಂಗ್ ಗೊತ್ತಾಯ್ತು? ಗಂಗು, ನೀನೇನಾದ್ರೂ ನಮ್ಮ ಹತ್ರ ಹೇಳಿದ್ರೆ ನಿನ್ ಕೂದ್ಲ ಮೇಲೆ ಆನೆ ಕಣ. ಸಾಮಾನು ಇದಾಗುತ್ತೆ ಸುಳ್ಳು ಹೇಳಿದ್ರೆ. ನೋಡು, ಸಾಮಾನ್ ಮೇಲೆ ಆಡಿ. ಅಯ್ಯೋ ಫಿಲಮ್ ಬಿಡ್ತಾವ ನಿಂಗೆ. ಬಿದ್ಗಿದ ಎಲ್ಲವೂ ಸುಳ್ಳೆ ಮೇಲೆ ಹೇಳ್ತಿದ್ದೀನಿ ಅಂತ. ಹಂಗಾದ್ರೆ ಸುಳ್ಳೆ ತಾನೆ ಗಂಗು? ಫ್ರೆಂಡ್ಸ್, ನಾನು ಹೇಳ್ದಂಗೆ ಮಳೆನೂ ಬರ್ತಾಯಿದೆ. ಮತ್ತು ನಾನು ಇನ್ನೊಂದು ಏನಂತಂದರೆ, ಕಾಫಿ ಹೂವು ನಾನು ಯಾವತ್ತೂ ನೋಡಿರಲಿಲ್ಲ. ಯಾರು ನೋಡಿದ್ರೋ ಇಲ್ವೋ ಗೊತ್ತಿಲ್ಲ, ನಾನಂತೂ ನೋಡಿರಲಿಲ್ಲ. ಎಷ್ಟು ಚೆನ್ನಾಗಿದೆ ಅಂದರೆ ಅದು ತುಂಬ ಥರದಿಂದ ಸ್ಮೆಲ್ ನೋಡಬೇಡ. ಸ್ಮೆಲ್ಲಂತೂ ಸೂಪರಾಗಿದೆ, ಸ್ಮೆಲ್ಲು ಚೆನ್ನಾಗಿದೆ. ಇವಾಗ ಮಳೆ ಬಂದರೆ ಇನ್ನೂ ಚೆನ್ನಾಗಾಗುತ್ತಂತೆ. ಸ್ವಲ್ಪ ದಿನ ಜಾಸ್ತಿ ದಿನ ಆಗಿಬಿಟ್ರೆ, ಜಾಸ್ತಿ ಮಳೆ ಬಂದುಬಿಟ್ರೆ ಮತ್ತೆ ಹೂವೆಲ್ಲ ಉದ್ರೋಗಿ ಕಾಫಿ ಬರಲ್ಲ ಅಂತ ಪಾಪ ಕಸ್ಟಮರ್ ಹೇಳ್ತಾಯಿದ್ರು. ನಾನು ಬಂದಂಥ ಸೈಟ್ ಇದೆ, ಈ ಸೈಟಿಗೆ ಬಂದಿದೆ, ಅಂದರೆ ಮನೆಗೆ, ರೆಸಿಡೆನ್ಷಿಯಲ್ಗೆ. ಸೊ ಇದಾಗಿತ್ತು ಮಡಿಕೇರಿಯ ಒಂದು ಜರ್ನಿ. ಸೊ ಫೈನಲ್ ಹೀಗೆ ಮಾತಾಡ್ಕೊಂಡು ಕಸ್ಟಮರ್ ಸೈಟಿಗೆ ಕೂಡ ರೀಚ್ ಆದ್ರೆ, ಇದು ಅವ್ರ ಮನೆ ಹತ್ರ ಇದ್ದಂತ ಹೂವು, ಇದು ಅಂದ್ರೆ ಕಾಫಿ ಹೂವು. ಈಗ ಹೂವು ಆಗಿದೆ, ಮಳೆನೂ ಬರ್ತಾ ಇದೆ ಜೋರಾಗಿ. ಸೊ ಇದೇ ಕಸ್ಟಮರ್ ಮನೆ ಆಗಿತ್ತು. ಇದು ಸುತ್ತಮುತ್ತ ಅವ್ರ ಮನೆ ಕಡೆ ಇದ್ದಂತ ಒಂದು ವ್ಯೂ. ಇದು ಇವರೇ ಕಸ್ಟಮರು, ಮತ್ತೆ ಇದೇ ಮನೆಗೆ ನಾವು ಮೀಟಿಂಗ್ ಬಂದಿದ್ದು. ಅರಳಿ ಆಮೇಲೆ ಕಾಯಿ ಆಗುತ್ತೆ. ಮೂಗ್ ತಿರುಗಿದ್ದವನು ಹಂಗೆ ತೆಗೆದ್ಬಿಟ್ಟ. ಮೂಗ್ ತಿರುಗಿಸ್ಕೊಳ್ತಾ ಇದ್ದ. ಫ್ರೆಂಡ್ಸ್, ಊಟ ಮಾಡೋಣ ಅಂತ ಬಂದ್ವಿ. ಅಷ್ಟು ಚೆನ್ನಾಗಿ ಏನೂ ಇಲ್ಲ, ಬಟ್ ಟೈಮ್ ಆಗಿಬಿಟ್ಟಿದೆ, 3 ಗಂಟೆ ಆಗಿಬಿಟ್ಟಿದೆ. ಏನಾದರೂ ತಿನ್ನಲೇಬೇಕಲ್ಲ, ಹಾಗಾಗಿ ನಾನು 4:45 ಆಗಿದೆ. ಆಲ್ಮೋಸ್ಟ್ 5 ಗಂಟೆ ಆಗ್ತದೆ. ಫುಡ್ ಏನಾದರೂ ಸ್ವಲ್ಪ
ತಿನ್ಕೊಳ್ಳೋಣ ಅಂತ ಅಂದ್ಬಿಟ್ಟು ಇವಾಗ ಬಂದಿದ್ವಿ. ಸೊ ಶವರ್ಮನ ಆರ್ಡರ್ ಮಾಡ್ಕೊಂಡಿದ್ವಿ. ಈಗ ತೋರಿಸ್ತೀನಿ ಬಂದ ತಕ್ಷಣ. ಶವರ್ಮ ಕೊಟ್ಟರು, ಬಟ್ ಏನೋ ವಿಧಿನೇ ಇಲ್ಲ ಅನ್ನೋ ಥರ ಇತ್ತು ಅಷ್ಟೇ. ಬೆಳಿಗ್ಗೆನೂ ನಾನು ಶೇಕ್ ಕುಡ್ಕೊಂಡು ಹೋಗಿದ್ದರಿಂದ ಹಸಿವಾಗ್ತಿತ್ತು. ಸರಿ ಆಯಿತು, ಏನಾದರೂ ಒಂದು ತಿನ್ಕೊಂಬಿಡೋಣ ಅಂತ ಅಂದ್ಬಿಟ್ಟು ಶವರ್ಮ ತೊಗೊಂಡ್ವಿ. ಬಟ್ ನಾಟ್ ಆಲ್ ಗುಡ್. ನಾನು ಸಂಜೆವರೆಗೂ ಇದನ್ನು ತಿಂದ್ಬಿಟ್ಟು ನರಳಿದ್ದೀನಿ, ಆ ಥರನೇ ಹೇಳ್ಬೋದು ಬೇಕಾದರೆ. ಹುಡುಗರು ಅವರು ಒಂದು ಶವರ್ಮ ತಿಂದ್ಬಿಟ್ಟು ಮತ್ತು ಸ್ವಲ್ಪ ಬಿರಿಯಾನಿ ರೈಸ್ ಅಂತ ತೊಗೊಂಡ್ರು. ಅವರು ಬರೀ ರೈಸ್ ತೊಗೊಂಡ್ರು. ಜೀವನ ಈಗ ತಿಂತಿದ್ದಾನೆ. ಗಂಗುನು ಇನ್ನೊಂದು ತೊಗೊಳ್ಬೇಕಂತ ಇದ್ದವನು ಬೇಡ ಅಂತ ಅಂದ್ಬಿಟ್ಟು ಅದರಲ್ಲೇ ಅರ್ಧ ಮಾಡ್ಕೊಳ್ತೀನಿ ಅಂತ ಹೇಳಿ ಅಂದ. ಸರಿ ಅಂದ್ಬಿಟ್ಟು ಜೀವನ ಓಕೆ ಅಂತ ಹೇಳಿದ್ಮೇಲೆ ಇಲ್ಲ ನನಗೆ ಸ್ವಲ್ಪನೇ ಸಾಕು ಅಂತ ಸ್ವಲ್ಪನೇ ಇಸ್ಕೊಂಡು ಅವನ ಹತ್ರ. ಸೊ ಇದಾಗಿತ್ತು ನಮ್ಮ ಊಟದ ಕತೆ. ಅದಕ್ಕೆ ಜೀವನ ಬೈತಾ ಇದ್ದ, ಎಂತ ನೋಡಿ ನೀನು ಅಂತ. ಇನ್ನು ಆನ್ ದ ವೇ ವಾಪಸ್ ಬರ್ತಾ ಕಾಡಿನ ದಾರಿ ಆಗಿರೋದ್ರಿಂದ ಆನೆಗಳೆಲ್ಲ ಕಾಣಿಸ್ತಾ ಇತ್ತು. ಇಲ್ಲಿ ನಾವು ಬಂದಂಥ ಕಾಡತ್ರ ಆನೆ ಸ್ವಲ್ಪ ಹಂಗೆ ಮೇಯ್ತಾ ಇತ್ತು. ಈ ಗಂಗು ಮಾತಿಗಂತೂ ಬ್ರೇಕೇ ಇಲ್ಲ, ಆದರೆ ಮಾತಾಡ್ತಾನೇ ಇರ್ತಾನೆ. ಎಷ್ಟು ಬೈದರೂ ಹಾಗೆ ಮಾತಾಡ್ಕೊಂಡೇ ಇರ್ತಾನೆ ಅವನು. ಮೈಸೂರಲ್ಲಿ ಯಾವಾಗೂ ಒಂದು ಸಾಂಸ್ಕೃತಿಕ ನಗರಿ ಅಂತ ಹೇಳ್ತಾರಲ್ಲ, ಇದೇ ಒಂದು ರೀಸನ್ ಅನ್ಸುತ್ತೆ. ಸೊ ಇವಾಗ ಯಾವುದೂ ಸೀಸನ್ ಅಲ್ಲ, ಬಟ್ ಸ್ಟಿಲ್ ಏನೋ ಫಂಕ್ಷನ್ ನಡೀತಾ ಇತ್ತು ಇಲ್ಲಿ. ದೇವಸ್ಥಾನದ ಏನೋ ಒಂದು ಫಂಕ್ಷನ್ ಮಾಡ್ತಾಯಿದ್ರು. ರೋಡ್ಗೆಲ್ಲ ನೀಟಾಗಿ ಸೀರಿಯಲ್ ಸೆಟ್ಸು ಮತ್ತು ಲೈಟ್ಸ್ ಎಲ್ಲ ಬಿಟ್ಟಿದ್ರು. ನೋಡೋಕ್ಕೆ ತುಂಬ ಚೆನ್ನಾಗಿತ್ತು. ಸೊ ಮೈಸೂರಿಗೆ ಬರೋಷ್ಟೊತ್ತಿಗೆ ಕತ್ಲಾಗಿತ್ತು. ಸೊ ನಾವು ಇನ್ನು ಬೆಂಗಳೂರಿಗೆ ಬರೋಷ್ಟೊತ್ತಿಗೆ ಒಂದು 10:30 ಆ ಥರ ಆಗಿಬಿಡತ್ತೆ ಅಂತ ಅನಿಸುತ್ತೆ. ಸೊ ಇದಾಗಿತ್ತು ನನ್ನ ಕಂಪ್ಲೀಟ್ ವ್ಲಾಗು. ನಿಮ್ಗೆಲ್ರಿಗೂ ಇಷ್ಟ ಆಗಿರುತ್ತೆ ಅಂತ ಅಂದ್ಕೊಳ್ತೀನಿ. ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ. ನಮ್ಮ ಚಾನಲ್ಗೆ ಇನ್ಯಾರಾದರೂ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ಅಲ್ಲೇ ಇರುವಂಥ ಬೆಲ್ ಬಟನ್ನ ಪ್ರೆಸ್ ಮಾಡಿ. ನನ್ನ ಯಾವುದೇ ಹೊಸ ವಿಡಿಯೋಸ್ ಅಪ್ಲೋಡ್ ಮಾಡಿದ್ರೆ ನಿಮಗೆ ತಕ್ಷಣ ನೋಟಿಫಿಕೇಷನ್ ಸಿಗುತ್ತೆ ಅಂತ ಹೇಳ್ತಾ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್. ನೆಕ್ಸ್ಟ್ ವಿಡಿಯೋಲಿ ಸಿಗ್ತೀನಿ. ಬಾಯ್.